ಈಗ ಒಂದೇ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ ಇದು ಜನರ ದೇಣಿಗೆಯಲ್ಲಿ ನಡೆಯುವಂಥ ಪಕ್ಷ. ಐಷಾರಾಮಿಯಾಗಿ ಬದುಕೋದಕ್ಕೆ ಅವಕಾಶ ಇದ್ರೂ ಆ ತರಹದ ಹಾಗೆ ಮಾಡಬೇಕು, ಅದು ತಗೋಬೇಕು, ಇದು ತಗೋಬೇಕು, ಹೀಗೆ ಬಾಳ್ಬೇಕು ಅನ್ನೋ ಥರ ಯಾವುದೂ ಇರಲಿಲ್ಲ. ಯಾರೋ ಬಿಯರ್ ಕೊಡ್ತೀವಿ, ಬಾರ್ ಕರ್ಕೊಂಡು ಹೋಗ್ತೀವಿ, ಕುಡಿಸ್ತೀವಿ, ಪೊಲೀಸರೇ ಅವ್ರನ್ನ ಗುಂಡಗಳನ್ನ ಕರೆಸಿದ್ದು ಅಂತ ಸುಳ್ಳು ಕೇಸಲ್ಲಿ ಫಿಟ್ ಮಾಡೋದು, ರೌಡಿ ಶೀಟರ್ ಓಪನ್ ಮಾಡೋದು. ಆಮ್ ಆದ್ಮಿ ಪಾರ್ಟಿಯವರು ನನ್ನನ್ನು ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿದ್ರು. ನನಗೆ ಅವ್ರು ತೆಗೆದಿದ್ದೇ ಒಳ್ಳೆಯದು ಅನಿಸುತ್ತೆ. ಆ ಅಭ್ಯರ್ಥಿ ಆದವನು ಒಂದಷ್ಟು ಹಾಕ್ಕೊಳ್ಬೇಕು, 1 ಲಕ್ಷವೋ 2 ಲಕ್ಷವೋ ಆತನ ಇತಿಮಿತಿಯಲ್ಲಿ. ಪುಂಡ್ರು, ಪೋಕರುಗಳು, ಲಂಚರು, ಲಂಪಟರು, ಈ ಕ್ರಿಮಿನಲ್ಗಳು ಇವತ್ತು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ JCB ಅಂತ 3 ಪಕ್ಷಗಳಿದೆ, JDS, ಕಾಂಗ್ರೆಸ್, BJP. ಈ ಬ್ರಹ್ಮರಾಕ್ಷಸರು, ದುಷ್ಟತ್ರಯರು. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ರವಿಕೃಷ್ಣ ರೆಡ್ಡಿ ಅವರ ಪಕ್ಷ. ನಾವಿವತ್ತು ಅವರ ಕಚೇರಿಗೆ ಹೋಗ್ತಾ ಇದ್ದೀವಿ. ಒಬ್ಬ ಅಮೇರಿಕದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಂಥ ವ್ಯಕ್ತಿ, ಸುಮಾರು 15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಂಥ ವ್ಯಕ್ತಿ, ಅಣ್ಣಾ ಹಜಾರೆ ಮೂವ್ಮೆಂಟ್ ಟೈಮ್ನಲ್ಲಿ ಭಾರತಕ್ಕೆ ಬರ್ತಾರೆ. ಏನೋ ಬದಲಾವಣೆ ಆಗ್ತಾ ಇದೆ ದೇಶದಲ್ಲಿ, ಏನೋ ಚೇಂಜ್ ಮಾಡ್ತೀವಿ ನಾವು ಅಂತ ಭಾರತಕ್ಕೆ ಬರ್ತಾರೆ. ಇನ್ನೂ ಕೂಡ ಆ ಬದಲಾವಣೆಗಾಗಿ ಅವರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ, ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಅಮೇರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವ್ಯಕ್ತಿ, ಇವಾಗ ಅವರ ಜೀವನ ಹೇಗಿದೆ, ಯಾವ ರೀತಿಯ ಒಂದು ಸ್ಟ್ರಗಲ್ ಅವರು ನಡೆಸ್ತಾ ಇದ್ದಾರೆ, ಯಾವ ರೀತಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ನಮ್ಮ ಜನ ಅವರು ಹೇಳ್ತಿರುವಂಥ ಬದಲಾವಣೆಗಳಿದಾವಲ್ಲ ಅದಕ್ಕೆ ರೆಡಿ ಇದ್ದಾರಾ, ಎಲ್ಲವನ್ನ ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ, ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ. ಅವರ ಹೊಸ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿಯ ನೀತಿ ಧೋರಣೆಗಳು ಏನು, ಯಾವ ರೀತಿ ಅವರು ರಾಜ್ಯದಲ್ಲಿ ರಾಜಕೀಯ ಪಕ್ಷ ಅಂದಮೇಲೆ ಅಧಿಕಾರಕ್ಕೆ ಬರಲೇಬೇಕು, ಪವರ್ದೇ ಪಾಲಿಟಿಕ್ಸ್ ಇಲ್ಲಿ ನಡೆಯೋದು, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದರೂ ಕೂಡ ಅಧಿಕಾರ ಬೇಕೇ ಬೇಕು. ಅದಕ್ಕೆ ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಏನು ನಿರೀಕ್ಷೆ ಇದೆ, ಏನು ಸಾಧ್ಯತೆಗಳು ಅವ್ರಿಗೆ ಕಾಣಿಸ್ತಾ ಇದೆ ಚುನಾವಣೆ ಹತ್ತಿರ ಬರ್ತಿರೋ ಟೈಮ್ನಲ್ಲಿ, ಅವ್ರ ಹತ್ರನೇ ಮಾತಾಡ್ಸೋಣ. ಅವರ ಕಚೇರಿಗೆ ನಾವೀಗ ಹೋಗೋಣ. ಎಸ್ ಸ್ನೇಹಿತರೆ, ನಾನು ಆಲ್ರೆಡಿ ಮೈಕ್ ಹಾಕ್ಕೊಂಡಿದ್ದೀನಿ. ರವಿಕೃಷ್ಣ ರೆಡ್ಡಿ ಅವ್ರಿಗೆ ಕೊಡೋಕೆ ನಾನು ಮೈಕ್ ರೆಡಿ ಇಟ್ಕೊಂಡಿದ್ದೀನಿ. ಇದು ಕರ್ನಾಟಕ ರಾಷ್ಟ್ರ ಸಮಿತಿಯ ಕಚೇರಿ, ಇದು ಆಫೀಸ್ ಅವ್ರದ್ದು. ರವಿಕೃಷ್ಣ ರೆಡ್ಡಿ ಅವರಲ್ಲಿ ಕುತ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಗುಡ್ ಆಫ್ಟರ್ನೂನ್, ಹೇಗಿದ್ದೀರಿ? ಮೈಕ್ ಹಾಕೋಣ ನಿಮಗೆ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ? ಚೆನ್ನಾಗಿ ನಡೀತಾ ಇದೆ. ಕಳೆದ 1 ವರ್ಷದಿಂದ ಸಾಕಷ್ಟು ವೇಗ ಪಡ್ಕೊಂಡಿದೆ. 3 ವರ್ಷದಿಂದ ಆಗಸ್ಟ್ 10, 2019 ಸ್ಥಾಪನೆ ಮಾಡಿದ್ದ ಪಕ್ಷ ಈಗ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಒಂದು ಸಂಚಲನೆಯನ್ನೇ ಸೃಷ್ಟಿ ಮಾಡಿದೆ. ಅಮೆರಿಕದಲ್ಲಿದ್ದಂಥ ವ್ಯಕ್ತಿ, ಸಿಲಿಕಾನ್ ವ್ಯಾಲಿಯಲ್ಲಿ 14-15 ವರ್ಷ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಟೈಮ್ನಲ್ಲಿ ನೀವು ಇಂಡಿಯಾಗೆ ಬಂದ್ರಿ. ಏನೋ ಚೇಂಜ್ ಆಗುತ್ತೆ ದೇಶದಲ್ಲಿ, ಏನೋ ಬದಲಾವಣೆ ಆಗ್ತಾ ಇದೆ, ನಾನು ಕೂಡ ಅದರಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದ್ರಿ. ನಿಮ್ಮ ನಿರೀಕ್ಷೆಗಳೆಲ್ಲ ಈಡೇರಿದಾವ? ಬಹುಶಃ ಈಡೇರಿಲ್ಲ, ಅದಕ್ಕೋಸ್ಕರನೇ ಇನ್ನೂ ಕೂಡ ನೀವು ಈ ಸ್ಟ್ರಗಲ್ನ ಮುಂದುವರಿಸ್ತಾ ಇದ್ದೀರಿ, ಹೊಸ ಪಕ್ಷವನ್ನು ಕಟ್ಟಬೇಕಾಗಿ ಕೂಡ ಬಂತು ನಿಮಗೆ. ಸಮಾಜ ಯಾವಾಗಲೂ ಚೆನ್ನಾಗೇ ಇರುತ್ತೆ ಅಂತೇನೂ ಇಲ್ಲ, ಮತ್ತು ಸಮಾಜ ಯಾವಾಗಲೂ ಕೆಟ್ಟದಾಗೇ ಇರುತ್ತೆ ಅಂತೇನೂ ಇಲ್ಲ. ಹಾಗಾಗಿ ನಿರೀಕ್ಷೆಗಳು ಇರುವಂತಹ ಸಮಾಜವನ್ನು ಸರಿ ಮಾಡಬೇಕು ಅಂತ ಇದ್ದಿದ್ದು. ನಾನು ಅಮೇರಿಕದಲ್ಲಿದ್ದಾಗಲೇ 2001ರಿಂದ 2010 ತನಕ 10-11 ತನಕ ಅಮೇರಿಕದಲ್ಲಿದ್ದೆ. ಆವಾಗ 2008ರಲ್ಲೇ ಒಂದು ಸಲ ಬಂದು ಚುನಾವಣೆಗೆ ನಿಂತಿದ್ದೆ. ಯಾಕೆಂದರೆ ಇಲ್ಲಿ ಸರಿ ಇಲ್ಲ, ಒಂದಷ್ಟು ವಿಶೇಷವಾಗಿ ರಾಜಕಾರಣ ತುಂಬ ಕೆಟ್ಟಿದೆ, ಮೌಲ್ಯಗಳೇ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ ಅಂತ. ಸೊ ಆವತ್ತಿಗೆ ಹೋಲಿಸಿದ್ರೆ ಇವತ್ತಿನ್ನೂ ತುಂಬ ರಸಾತಳ ಪಾತಾಳ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು. ಆಗ್ಲಿಂದನೂ ನಾನು ಮತ್ತೆ ಅಮೇರಿಕ ಎಲೆಕ್ಷನ್ ನಿಂತು 1 ತಿಂಗಳು ರಾಜ್ಯದ ಮೇಲೆ ಬಂದಿದೆ. ಮತ್ತೆ ಹೋಗಿ ಮತ್ತೆ 2010-11 ಪೂರ್ಣವಾಗಿ ವಾಪಸ್ ಬಂದಮೇಲೆ ಇಲ್ಲಿ 2012ರಲ್ಲಿ ಲೋಕಸತ್ತಾ ಪಕ್ಷ ಸೇರಿಕೊಂಡು ಒಂದಷ್ಟು ರಾಜಕೀಯವಾಗಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೆ. ಸೊ ಆಗ ಕಂಪೇರ್ ಮಾಡಿದ್ರೆ ಈಗ ನಮಗೆ ಒಂದಷ್ಟು ನನಗೆ ಆಶಾವಾದ ಹೆಚ್ಚಾಗಿದೆ. ಯಾಕೆಂದರೆ 10 ವರ್ಷಗಳ ಹಿಂದೆ ಇದ್ದದ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಸಾಕಷ್ಟು ಬದಲಾವಣೆ ಆಗಿದೆ. ಜನ ಈಗ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಮಗೆ ಇತ್ತೀಚಿನ ವಿಶೇಷವಾಗಿ ನೀವು ಹೇಳಿದಾಗೆ ಹೊಸ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಟ್ಟಿ ನಾವು ಒಂದಷ್ಟು ಸಮಾನ ಮನಸ್ಕರು ರಾಜ್ಯಾದ್ಯಂತ ಓಡಾಡಿದ ಮೇಲೆ ಇಲ್ಲಿ ಬದಲಾವಣೆ ಸಾಧ್ಯ ಇದೆ. ದುಡ್ಡಿದ್ದವರು ಅನ್ನೋ ವಿಚಾರ ಬಂದಾಗ ಈ ರಾಜಕಾರಣದಲ್ಲಿ ದುಡ್ಡು ಮೆನ್ಷನ್ ಆಗೇ ಆಗುತ್ತೆ. ಚುನಾವಣೆ ಅಂದ ತಕ್ಷಣ ದುಡ್ಡು ಅಲ್ಲಿ ಪ್ರಸ್ತಾಪ ಆಗೇ ಆಗುತ್ತೆ. ನೀವು ಹೇಗಿದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಿಮ್ಮ ಪಕ್ಷಕ್ಕೆ ಈಗ ಪಕ್ಷ ನಡೆಸಬೇಕು ಅಂದರೆ ದುಡ್ಡು ಬೇಕೇ ಬೇಕು, ದುಡ್ಡಿಲ್ಲ ಯಾವ ಕೆಲಸನೂ ಆಗೋದಿಲ್ಲ. ಬಟ್ ನೀವು ಭ್ರಷ್ಟಾಚಾರದ ವಿರುದ್ಧ ಇದ್ದೀರಿ ಅನ್ನೋದೇ ನಿಮ್ಮ ಆಂದೋಲನ, ಮೂಲ ನಿಮ್ಮ ಧ್ಯೇಯ. ಹೀಗಿರಬೇಕಾದ್ರೆ ದುಡ್ಡಿನ ಸಂಗ್ರಹ ಹೇಗೆ? ವೈಯಕ್ತಿಕವಾಗಿ ರವಿಕೃಷ್ಣ ರೆಡ್ಡಿ ಅವರು ವೈಯಕ್ತಿಕ ಜೀವನದಲ್ಲಿ ಆಲ್ರೆಡಿ ಈಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ರಾಜಕಾರಣಕ್ಕೆ ಬರಬೇಕು ಅಂದರೆ, ಆದರೆ ಅವ್ರ ಜೀವನದಲ್ಲೇ ಏನೂ ಮಾಡಿರೋದಿಲ್ಲ, ಅವ್ರ ಫ್ಯಾಮಿಲಿನೇ ನೋಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ, ಅವ್ರು ರಾಜಕಾರಣಕ್ಕೆ ಬಂದು ಹೆಂಗೆ, ದುಡ್ಡಿಲ್ಲ ಹೆಂಗೆ ಅನ್ನೋ ಪ್ರಶ್ನೆ ಇರುತ್ತೆ. ನೀವು ವೈಯಕ್ತಿಕ ಜೀವನದಲ್ಲಿ ಆಲ್ರೆಡಿ ಸೆಟಲ್ಡಾ ಹೇಗೆ? ಈ ರೀತಿ ಕುತೂಹಲ ನಮಗೆ ಸಾಕಷ್ಟಿದೆ.
ನೀವು ಬರೋದಕ್ಕೆ ಮೊದಲು ನಾನು ನಮ್ಮ ಪಕ್ಷದ ಒಂದು ಫೇಸ್ಬುಕ್ ಪೇಜ್ ನೋಡ್ತಾ ಇದ್ದೆ, ದೇಣಿಗೆ ಕೊಡಿ ಪುಟ. ಸೊ 2018-19 ನಮ್ಮ ಪಕ್ಷ ಸ್ಥಾಪನೆ ಮಾಡಿ ಆ ವೆಬ್ಸೈಟ್ ಮಾಡಿದಾಗ ನಾನೇ ಸ್ವತಃ ಬರೆದಿರೋದು, ಯಾವುದೇ ರಾಜಕೀಯ ಪಕ್ಷ ಯಾರೊಬ್ಬರ ಖಾಸಗಿ ಸ್ವತ್ತಲ್ಲ, ಪ್ರತಿಯೊಂದು ರಾಜಕೀಯ ಪಕ್ಷವೂ ನಡಿಬೇಕಾಗಿರೋದು ಜನರ ದೇಣಿಗೆಯಲ್ಲಿ, ಜನರೇ ರಾಜಕೀಯ ಪಕ್ಷದ ಮಾಲೀಕರುಗಳು. ಆ ಜನರ ದೇಣಿಗೆಯಲ್ಲಿ ನಡೆಯದೇ ಇರುವಂತಹ ಪಕ್ಷ ಅದು ಸಾರ್ವಜನಿಕರ ಸ್ವತ್ತಲ್ಲ, ಅದು ಖಾಸಗಿ ಆಸ್ತಿ ಅಂಥೇಳಿ. ಸೊ ಇವತ್ತು ನಾವು ರಾಜಕೀಯ ಪಕ್ಷವನ್ನು ಅದೇ ರೀತಿಯಲ್ಲಿ ಕಟ್ತಾ ಇದ್ದೀವಿ. ಈಗ ಮುಂದೇ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ ಇದು ಜನರ ದೇಣಿಗೆಯಲ್ಲಿ ನಡೆಯುವಂಥ ಪಕ್ಷ. ನೀವು ನೋಡಿರ್ಬೋದು ನಮ್ಮ ಪಕ್ಷದ ಫೇಸ್ಬುಕ್ಕಲ್ಲಿ ನಾವು ಪ್ರತಿ ತಿಂಗಳ ಒಂದು 5ರಿಂದ 7ನೇ ತಾರೀಕು ಒಳಗಡೆ 5ರಿಂದ 10ನೇ ತಾರೀಕು ಒಳಗಡೆ KRS ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ತೀವಿ. ಪಕ್ಷಕ್ಕೆ ಆ ತಿಂಗಳಲ್ಲಿ ಹಿಂದಿನ ತಿಂಗಳಲ್ಲಿ ಬಂದಂತಹ ಒಟ್ಟು ದೇಣಿಗೆ ಮತ್ತು ಶುಲ್ಕ, ಸದಸ್ಯತ್ವ ಶುಲ್ಕ ಮತ್ತು ಪಕ್ಷ ಯಾವುದಕ್ಕೆ ಖರ್ಚು ಮಾಡಿದೆ ಅಂತೇಳಿ. ನೀವು ಕೇಳಿದ ಹಾಗೆ ಇನ್ನು ನನ್ನ ಸ್ವಂತದ ವಿಚಾರಕ್ಕೆ ಬರೋದಾದರೆ, ನಾನು ಆಗಲೇ ಹೇಳಿದಾಗೆ ಒಂದು 10 ವರ್ಷ ಅಮೆರಿಕದಲ್ಲಿದ್ದೆ. ನನ್ನ ಹೆಂಡ್ತಿನ ಅಲ್ಲೊಂದು 2-3 ವರ್ಷ ಕೆಲಸ ಮಾಡಿದ್ರು. ನಾವೊಂದು ತುಂಬ ಸರಳವಾದ ಐಷಾರಾಮಿಯಾಗಿ ಬದುಕೋದಕ್ಕೆ ಅವಕಾಶ ಇದ್ರೂ ಆ ತರಹದ ಹಾಗೆ ಮಾಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಹೀಗೆ ಬಾಳಬೇಕು ಅನ್ನೋ ಥರ ಯಾವುದೂ ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಮದುವೆ ಆಗೋಷ್ಟೊತ್ತಿಗೆ ನಮಗೆ ಹಿಂದೇನೂ ಒಂದು ಸ್ವಲ್ಪ ಆಸ್ತಿ ಇತ್ತು, ಚೆನ್ನಾಗೇ ಇತ್ತು, ಆದರೆ ಅದನ್ನು ಸರಿಯಾಗಿ ರೂಢಿಸ್ಕೊಂಡಿರಲಿಲ್ಲ. ಸೊ ನಾನು ಮದುವೆ ಆಗೋಷ್ಟೊತ್ತಿಗೆ ಅಥವಾ ಅಮೆರಿಕಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮಣ್ಣ ಅದನ್ನು ಒಂದು ಹಂತಕ್ಕೆ ರೂಢಿಸಿ ನಮ್ಮ ಇದ್ದದ ಕುಟುಂಬದಲ್ಲೇ ಇದ್ದ ಆಸ್ತಿಯನ್ನೆಲ್ಲ ರೂಢಿಸ್ಕೊಂಡು ಒಂದಷ್ಟು ಒಳ್ಳೆಯ ಆದಾಯ ಬರುವ ಹಾಗೆ ಮಾಡಿದರು. ಸೊ ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದಷ್ಟು ಕುಟುಂಬಕ್ಕೂ ಇದು ಮಾಡಿದೆ, ಸಹಾಯ ಮಾಡಿದೆ ನನ್ನ ಕೈಲಾಗಿದ್ದು. ಮದುವೆ ಆದಮೇಲಂತೂ ನಾನು ನೋಡಿದೆ ಏನು ನನಗೇನು ಜಾಸ್ತಿ ಬೇಕಾಗಿಲ್ಲ, ಕುಟುಂಬದ ಕಡೆ ಒಂದಷ್ಟಿದೆ. ಈಗ ನಾನು ಸಂಪಾದನೆ ಮಾಡ್ತಿರೋದು ನನಗೆ ಯಾವ ಅಂತಹ ದೊಡ್ಡ ಹಾಗೆ ಬದುಕಬೇಕು, ದುಡ್ಡು ಮಾಡಬೇಕು ಇವ್ಯಾವೂ ಇಲ್ಲದೆ ಇಲ್ಲ. ನನ್ನ ಶ್ರೀಮತಿಗೂ ಆ ಥರದ್ದು ಇರಲಿಲ್ಲ. ಆದರೆ ರವಿಕೃಷ್ಣ ರೆಡ್ಡಿ ಅವರೇ, ಇಲ್ಲಿ ನಮ್ಮ ಜನಕ್ಕೂ ಕೂಡ ಅವರು ಸಿನಿಮಾಗಳಲ್ಲಿ ಬಹಳ ಇಷ್ಟಪಡ್ತಾರೆ ಕ್ರಾಂತಿಕಾರಿ ವಿಚಾರಗಳನ್ನು, ಹೆಂಗೆ ಡೈಲಾಗ್ ಹೊಡೆದ ನೋಡು ಅಂಥೇಳಿ. ಬಟ್ ರಿಯಾಲಿಟಿ ಬಂದಾಗ ಮಾತಾಡ್ತಾರೆ ಎಲ್ಲವೂ ಸರಿ, ಆದರೆ ವೋಟ್ ಹಾಕೋ ವಿಚಾರಕ್ಕೆ ಬಂದಾಗ ಅಥವಾ ಸಪೋರ್ಟ್ ಮಾಡೋ ವಿಚಾರಕ್ಕೆ ಬಂದಾಗ ಇನ್ನೂ ಅಂದ್ಕೊಂಡ ಮಟ್ಟಿಗೆ ರೆಸ್ಪಾನ್ಸ್ ನಿಮ್ಗೆ ಅನಿಸ್ತಾ ಇದೆಯಾ ಜನ ಅಷ್ಟೊಂದು ಚೇಂಜ್ ಆಗಿದ್ದಾರೆ ಅಂತ? ಯಾಕಂದರೆ ನೀವು ಹೇಳಿದ್ರಿ ದೇಣಿಗೆ ಇದು ಜನರೇ ಕೊಡಬೇಕು, ಅವ್ರದ್ದೇ ಪಕ್ಷ ಅಂತ. ನಿಮ್ಮ ಪೇಜಲ್ಲೂ ಕೂಡ ತುಂಬ ಜನ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ರು. ಕೆಲವರು ಅಲ್ಲೂ ಕೂಡ ಕುಹಕದ ಮಾತುಗಳನ್ನು ಆಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇಲ್ಲಿ ನಾವು ಆಫೀಸ್ ಒಳಗಡೆ ಬಂದಾಗ ಸ್ನೇಹಿತರೆ, ಒಂದು ಸ್ಟಾರ್ಟಪ್ ಒಳಗಡೆ ಬಂದಂಗೆ ಆಯಿತು. ಇದು ಕೂಡ ಒಂದು ಪೊಲಿಟಿಕಲ್ ಸ್ಟಾರ್ಟಪ್ಪೇ. ಅವರು ಸಿಲಿಕಾನ್ ವ್ಯಾಲಿಯಲ್ಲಿದ್ದವರು, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿದ್ದವರು. ಬಹುಶಃ ಅದೇ ಒಂದು ಝೀಲಲ್ಲಿ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅನಿಸುತ್ತೆ. ಒಂದು ಟೇಬಲ್ಲು, ಇಲ್ಲಿ ಲ್ಯಾಪ್ಟಾಪ್ ಇದೆ, ಇಲ್ಲಿ ನೋಡಿ ಅವ್ರ ಪಕ್ಷದ್ದು ದೇಣಿಗೆ ಸಂಗ್ರಹದ ಬಾಕ್ಸ್ ಇದೆ, ಒಂದಷ್ಟು ಪುಸ್ತಕಗಳು ಕಾಣುತ್ತೆ ನಿಮಗೆ. ಮೇಲೆ ಗಾಂಧೀಜಿ, ಬಸವಣ್ಣ ಮತ್ತು ಕುವೆಂಪು ಅವರ ಫೋಟೋ ಇದೆ. ನಮ್ಮ ರಾಜ್ಯದ ಐಕಾನ್ಗಳು ಅಂತ ನಾವು ಕರಿಬೋದು ಬಸವಣ್ಣ ಮತ್ತು ಕುವೆಂಪು ಅವರು ಕೇವಲ ರಾಜ್ಯ ಮಾತ್ರ ಅಲ್ಲ, ಮನುಕುಲದ ಐಕಾನ್ಗಳು, ವಿಶೇಷವಾಗಿ ಬಸವಣ್ಣ ಅವರು ಮತ್ತು ಗಾಂಧಿ ಇದ್ದಾರೆ. ಉಳಿದಂತೆ ನೋಡಿ ಇಲ್ಲಿ ಬಂದವರಿಗೆ ಕೂರಕ್ಕೆ ಚೇರ್ಗಳು ಇಟ್ಟಿದ್ದಾರೆ. ಒಂದು ರೌಂಡ್ ನೀವು ಆಫೀಸ್ನ ನೋಡಿದ್ರೆ ನಿಮಗೆ ಪೊಲಿಟಿಕಲ್ ಪಾರ್ಟಿ ಆಫೀಸ್ ಅಂದ ತಕ್ಷಣ ನಿಮಗೆ ಒಂಥರ ಈ 5 ಸ್ಟಾರ್ ಹೋಟೆಲ್ ಥರ ಇರುತ್ತೆ ಅನ್ನೋ ಫೀಲಿಂಗ್ ಇರ್ಬೋದು. ಬಟ್ ಇಲ್ಲಿ ಇದು ಪೊಲಿಟಿಕಲ್ ಸ್ಟಾರ್ಟಪ್. ಇದು ನೋಡಿ, ಇಲ್ಲಿ ಅವ್ರು ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೆ ಇತ್ಯಾದಿಗಳಿಗೆ ಒಂದು ಬೋರ್ಡ್ ಇಟ್ಕೊಂಡಿದ್ದಾರೆ. ಅವ್ರ ಪಕ್ಷದ ಶರ್ಟ್ ಬೇಕು ಅಂದರೂ ಕೂಡ ಕಾರ್ಯಕರ್ತರು 220 ರೂಪಾಯಿ ಕೊಟ್ಟು ಅದನ್ನು ತಗೋಬೇಕು. ಸೊ ಯಾವುದು ಫ್ರೀಗೆ ಬರೋದಿಲ್ಲ ಪೊಲಿಟಿಕಲ್ ಸ್ಟಾರ್ಟಪ್ಪಲ್ಲಿ, ಯಾಕಂದರೆ ಜನರ ಪಕ್ಷ ಇದು, ಜನರೇ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲಿ ಇನ್ನೊಂದೆರಡು ಕಂಪ್ಯೂಟರ್ ಇದೆ. ಆ 2 ಕಂಪ್ಯೂಟ್ರಲ್ಲಿ ಒಂದು ಇತ್ತೀಚೆಗೆ ತಗೊಂಡ್ವಿ, ಒಂದು 10-12 ಸಾವಿರಕ್ಕೆ. ಇನ್ನು ಬಹುತೇಕ ಎಲ್ಲ ಕಂಪ್ಯೂಟರ್ಗಳನ್ನು ಜನರ ದೇಣಿಗೆಯಲ್ಲಿ ಬಂದಿರೋದು. ಇದು ಒಂದು 50-60 ಸಾವಿರದ ಪ್ರಿಂಟರ್ ಹೊಸದು. ಬಟ್ ಅದನ್ನು ನಮಗೆ ಗೊತ್ತಿರುವಂಥವ್ರು ಯೂಸ್ಡ್ ಸೆಕೆಂಡ್ ಹ್ಯಾಂಡು, ನಮಗೆ ಕೆಲ್ಸಕ್ಕೆ ಬೇಕಾಗುತ್ತೆ ಅಷ್ಟಕ್ಕೆ. ಅದಕ್ಕೊಂದು 18 ಸಾವಿರ ಏನೋ ಕೊಟ್ವಿ. ಅದು ಹೊಸದಾದರೆ ಇದಾಗುತ್ತೆ. ನೀವು ಇಲ್ಲಿ ಈ ಕಡೆ ಇದೊಂದು ಮೀಟಿಂಗ್ಗಳಿಗೆ, ಓಕೆ, ಇದೊಂದು ಚಿಕ್ಕದೊಂದು ಏರಿಯಾ ಮಾಡ್ಕೊಂಡಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರು ಬಂದಾಗ ಇಲ್ಲಿ ಆಫೀಸಲ್ಲೇ ಉಳ್ಕೊಳ್ತಾರೆ. ಅಲ್ಲೊಂದು ಬಾತ್ರೂಮ್ ಇದೆ. ದೂರದಿಂದ ಬಂದಿರುವಂಥವ್ರು ಉಳ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ. ಇಲ್ಲೂ ಕೂಡ ನೋಡಿ, ಅವ್ರನ್ನ ಒಂದು ಪಂಚೆ, ಒಂದು ಅವರ ಪಕ್ಷದ ಶರ್ಟ್ನಲ್ಲಿ ಅವರು ಇದ್ರು. ನಾನು ಬರಬೇಕಾದ್ರೂ ಕೂಡ ಲ್ಯಾಪ್ಟಾಪ್ನಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು. ರವಿಕೃಷ್ಣ ರೆಡ್ಡಿ ಅವರೇ, ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ. ನಿಮ್ಮ ಸ್ಟಾರ್ಟಪ್, ಈ ಪೊಲಿಟಿಕಲ್ ಸ್ಟಾರ್ಟಪ್, ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಈ ಕ್ಷಣಕ್ಕೆ? ನೀವು ಹೇಳಿದ್ರಿ ಜನರ ದೇಣಿಗೆ ಬರೋಕ್ಕೆ ಶುರುವಾಗಿದೆ ಅಂತ. ಈ ಕ್ಷಣಕ್ಕೆ ನಿಮ್ಮ ಪಕ್ಷದ ಆಸ್ತಿ ಎಷ್ಟು? ಚುನಾವಣೆಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಿ? ಸ್ಥಿರಾಸ್ತಿ ಕಡಿಮೆ, ಚರಾಸ್ತಿ ಜಾಸ್ತಿ ಇದೆ. ಆದರೆ ಸ್ಥಿರಾಸ್ತಿ ಅಂದರೆ ಇಲ್ಲಿರೋ ಕಂಪ್ಯೂಟರ್ಗಳು ಈ ಥರದ್ದು ಇಷ್ಟೇ. ಚರಾಸ್ತಿ ಅಂದರೆ ಈಗ ಗಾಡಿಗಳು, 2 ವಾಹನಗಳನ್ನ ಇನ್ನೊಂದು ರಿಜಿಸ್ಟರ್ ಆಗಬೇಕು. ಆದರೆ ಒಂದು 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅದು ಇನ್ನೊಂದು ವಾರ ದಿವಸದಲ್ಲಿ ರಿಜಿಸ್ಟರ್ ಆಗುತ್ತೆ. ಬೊಲೆರೋ ಕ್ಯಾಂಪರು. ಸೊ 2 ಗಾಡಿಗಳಿದೆ. ನಮಗೆ ಈ ಹೊತ್ತಿಗೆ ನಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕಷ್ಟು ಸಂಪನ್ಮೂಲಗಳಿದೆ.
ಸೊ ಆದರೆ ನಿಜವಾದ ಆಸ್ತಿ ಏನು ಅಂದರೆ ನಮ್ಮ ಪಕ್ಷದ ಸೈನಿಕರು. ಅವ್ರನ್ನ ನಾವು ಕಾರ್ಯಕರ್ತರು ಅಂತ ಅನ್ನೋದಿಲ್ಲ, ಸೈನಿಕರು. ಇತ್ತೀಚೆಗೆ 2 ಘಟನೆಗಳು. ಒಂದು ಏಪ್ರಿಲ್ 24ನೇ ತಾರೀಕು ನಾವು ಕರ್ನಾಟಕ ಜನಚೈತನ್ಯ ಯಾತ್ರೆಯನ್ನು ಆರಂಭಿಸಿದ್ವಿ, ಚಾಲನೆ ಕೊಟ್ವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ. ಆವತ್ತು ಸುಮಾರು 1,000 ಜನ ಸ್ವಯಂ ಪ್ರೇರಿತವಾಗಿ, ಯಾರೋ ಬಿಯರ್ ಕೊಡ್ತೀವಿ, ಬಾರ್ ಕರ್ಕೊಂಡು ಹೋಗ್ತೀವಿ, ಕುಡಿಸ್ತೀವಿ, ತಿನ್ನಿಸ್ತೀವಿ, ಬಿರಿಯಾನಿ ತಿನ್ನಿಸ್ತೀವಿ ಅಂತ ಯಾರು ಕರ್ಕೊಂಡು ಬಂದಿರಲಿಲ್ಲ. ಸ್ವಯಂ ಪ್ರೇರಿತವಾಗಿ ರಾಜ್ಯದ ಮೂಲೆಯಿಂದ ಬಂದಿದ್ದರು. ಮೊನ್ನೆ ಆಗಸ್ಟ್ 10ನೇ ತಾರೀಕು ನಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ನಡೆದಾಗಲೂ ಅಷ್ಟೇ, ಆವತ್ತಿಗೂ ಸುಮಾರು 1,000ಕ್ಕಿಂತ ಹೆಚ್ಚು ಜನ ತಾವು ಬಂದಿದ್ದರು. ಹೊಳೆನರಸೀಪುರಕ್ಕೂ ನಿಮ್ಮ ಪಕ್ಷಕ್ಕೂ ಏನು ನಂಟು ಅಂತ? ಹೊಳೆನರಸೀಪುರ ತಾಲೂಕಿನ ಒಂದು ಭಾಗ ಹಳ್ಳಿ ಮೈಸೂರು ಅಂತ ಬರುತ್ತೆ. ಆ ಹೋಬಳಿ, ಹಳ್ಳಿ ಮೈಸೂರು ಹೋಬಳಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುತ್ತೆ. ನಮ್ಮ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಶವಮೂರ್ತಿ ಅನ್ನುವಂಥವ್ರು ಸಂಭಾವ್ಯ ಅಭ್ಯರ್ಥಿಯಾಗಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಅಲ್ಲಿ ನ್ಯಾಯ ಕೊಡಿಸಿದ್ದಾರೆ. ಅವರು ಹೊಳೆನರಸೀಪುರ ಹಳ್ಳಿ ಮೈಸೂರು ಸೇರಿದಂಥ ತಾಲೂಕು ಹಳ್ಳಿ ಮೈಸೂರು, ಆದರೆ ಅರಕಲಗೂಡು ಕ್ಷೇತ್ರಕ್ಕೆ ಸೇರಿದಂಥ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರು ಲಿಂಗರಾಜು ಅನ್ನುವಂಥವರು, ಅಲ್ಲಿ ಒಬ್ಬರು ಪೊಲೀಸರು SI ಆತ ಅರುಣ್ ಕುಮಾರ್ ಅನಿಸುತ್ತೆ, ಆತ ಏನೋ ಸ್ವಲ್ಪ ಕಾನೂನು ಬಾಹಿರವಾಗಿ ದಂಡ ಏನೋ ವಸೂಲಿ ಮಾಡ್ತಾ ಇದ್ದಾನೆ, ದುಡ್ಡೇನೋ ವಸೂಲಿ ಮಾಡ್ತಾ ಇದ್ದಾನೆ ಅಂತ ಗಮನಿಸಿ ಅವರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತನ ಕೆಟ್ಟದಾಗಿ ಬೈದು ಹೊಡೆದು ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳ್ಕೊಂಡು ಹೋಗಿ ಸುಳ್ಳು ಕೇಸ್ಗಳನ್ನು ಹಾಕಿಬಿಟ್ಟಿದ್ರು. ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಮ್ಮವರು, ಅಥವಾ ಪ್ರತಿಭಟನೆ ಅನ್ನೋದಕ್ಕಿಂತ ನ್ಯಾಯ ಕೇಳೋದಕ್ಕೆ ನಮ್ಮವ್ರು SP ಹೋದಾಗ SP ಹೋಗಿ ಆ SI ವಿರುದ್ಧವಾಗಿ ನೀವು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದೂರು ಕೊಡಿ ಅಂತ ಹೇಳಿದ್ರು. ಸೊ ಇವರು ಹೊಳೆನರಸೀಪುರಕ್ಕೆ ಒಂದು 20 ಜನ 1 ತಿಂಗಳ ಹಿಂದೆ ಹೋದರು, SP ಹೇಳಿದ್ದಕ್ಕೆ ಹೋದರು. ಅಲ್ಲಿ ದೂರು ಕೊಡೋ ಅಷ್ಟೊತ್ತಿಗೆ, ದೂರು ಕೊಟ್ಟು ಸ್ಟೇಷನ್ಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಈ ಪೊಲೀಸರೇ, ಅಲ್ಲಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಸೇರಿದಂತೆ, ಅಲ್ಲಿನ SI ಸೇರಿದಂತೆ, ಅಲ್ಲಿ ಒಂದಷ್ಟು ಲೋಕಲ್ ಗೂಂಡಾಗಳಿಗೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವಂಥವ್ರಿಗೆ ಹೇಳಿ, ಈ ಥರ KRS ಪಾಟೀಲ್ ಬರ್ತಾ ಇದ್ದಾರೆ, ಪೊಲೀಸರ ಮೇಲಿನ ದೂರು ಕೊಡ್ತಾ ಇದ್ದಾರೆ, ನೀವು ಬಂದು ಅವರಿಗೆ ಪಾಠ ಕಲಿಸಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಆ ಗೂಂಡಾಗಳು ಬಂದಿದ್ದೆ ನೇರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅರಕಲಗೂಡು ಸಂಭಾವ್ಯ ಅಭ್ಯರ್ಥಿ ಕೇಶವಮೂರ್ತಿ ಅವರು ಪೊಲೀಸ್ ಸ್ಟೇಷನಲ್ಲಿ ಇರೋವಾಗಿನ ಪೊಲೀಸ್ ಸ್ಟೇಷನಿಂದ ಹೇಳ್ಕೊಂಡು ಹೋಗಿ, ಆಚೆಗೆ ಹೇಳ್ಕೊಂಡು ಹೋಗಿ ಅಲ್ಲಿ ಅವರನ್ನು ಸಾಕಷ್ಟು ಹೆದರಿಸಿ ಬೆದರಿಸಿ, ಪೊಲೀಸರು ನಮ್ಮ ಪೊಲೀಸರು ಪ್ರಾಮಾಣಿಕರು, ಪೊಲೀಸರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಾ, ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಗೇನು ಅಧಿಕಾರ ಅಂದರೆ, ಅವ್ರಿಗೆ ಪಾಪ ಹೊಳೆನರಸೀಪುರ ಅದು ಪ್ರಾಬಬ್ಲಿ ಇಟ್ಸ್ ಎ ರಿಪಬ್ಲಿಕ್ ಆಫ್ ಇಟ್ಸ್ ಓನ್. ಸೊ ಹಾಗಾಗಿ ಅವರಿಗೆ ಕಾನೂನು, ಸಂವಿಧಾನ, ಪೊಲೀಸರ ವಿರುದ್ಧ ಪ್ರಜೆಗಳಿಗೆ ದೂರು ಕೊಡುವ ಹಕ್ಕಿದೆ, ಅವೆಲ್ಲ ಗೊತ್ತಿಲ್ಲ. ಹಾಗಾಗಿ ಪೊಲೀಸರ ಮೇಲೇನೂ ದೂರು ಕೊಡ್ತೀರಂತೆಲ್ಲ ಹೇಳಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ರು. ಸೊ ಆಮೇಲೆ ಪೊಲೀಸರು ಸ್ವಲ್ಪ ಇಂಟರ್ವ್ಯೂ ಮಾಡಿ ಕೊನೆಗೆ ನಾವೆಲ್ಲ ಬಹಳ SPಗೆಲ್ಲ ಫೋನ್ ಮಾಡಿ ಒತ್ತಡ ಇರೋದ್ಮೇಲೆ ಅವ್ರನ್ನ ಕೇಶವಮೂರ್ತಿ ಅವರನ್ನ ಸ್ಟೇಷನಲ್ಲೇ ರಾತ್ರಿ 10 ಗಂಟೆ ತನಕ ಕೂಡಿಸ್ಕೊಂಡು ರಾತ್ರಿ 10 ಗಂಟೆ ಆದಮೇಲೆ ಸೇಫ್ ಆಗಿ ಊರಿಗೆ ಬಿಟ್ಟರು. ಸೊ ಹಾಗಾಗಿ ನಾವು ಅಲ್ಲಿಯ ಪೊಲೀಸರು ಈ ರೀತಿ ಮಾಡಿದ್ದಕ್ಕೆ ಅಂದರೆ ಜನರನ್ನೇ ನಮಗೆಲ್ಲ ಮಾಹಿತಿ ಬಂತು, ಫುಲ್ಲು ನಂಬಲರ್ಹ ಮೂಲಗಳಿಂದ ಸ್ಪಷ್ಟವಾಗಿ ಪೊಲೀಸರೇ ಅವ್ರನ್ನ ಗೂಂಡಾಗಳನ್ನ ಕರೆಸಿದ್ದು ಅಂತ. ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲಿಗೆ ಹೋಗಿ ನ್ಯಾಯ ಕೇಳೋಣ. ಇವರೆಲ್ಲ ಹೇಳ್ತಿದ್ದಾರೆ ಪೊಲೀಸರು ಪ್ರಾಮಾಣಿಕರು, ಹೊಳೆನರಸೀಪುರದ ಪೊಲೀಸರು ಅಂತ, ಹಾಗಿದ್ದರೆ ಅವ್ರಿಗೆ ಸನ್ಮಾನನೂ ಮಾಡೋಣ ಅಂತ ಹೇಳಿ ನಾವು ಮೊನ್ನೆ 18ನೇ ತಾರೀಕು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ನೀವು ನೋಡಿರಬಹುದು ಒಂದಷ್ಟು ಅಹಿತಕರ ಘಟನೆಗಳು ನಡೆದವು. ಯಾಕೆ ರವಿಕೃಷ್ಣ ರೆಡ್ಡಿ ಅವರೇ ಪೊಲೀಸರ ಜೊತೆನೇ ಜಾಸ್ತಿ ಸಂಘರ್ಷ ಪದೇ ಆಗ್ತಾ ಇದೆ? ಆಮೇಲೆ ಈಗ ಸೋಷಿಯಲ್ ಆಡಿಟ್ ಅಂತ ಮಾಡ್ತಾ ಇದ್ದೀರಾ, ಅಲ್ಲೂ ಕೂಡ ಅದರದ್ದು ಉದ್ದೇಶ ಅಲ್ಲಿ ಹೆಂಗೆ ಕೆಲಸ ನಡೀತಿದೆ ರಿಯಾಲಿಟಿ ಅನ್ನೋದು ಜನರಿಗೆ ತೋರಿಸೋದು. ಅದು ಕೂಡ ಕೆಲವರಿಗೆ ಯಾಕೆ ನಿಮ್ಮೇಲೆ ಸಿಟ್ಟು ಬರುತ್ತೆ ಅದನ್ನು ಮಾಡಿದಾಗ? ನಾವು ಆ್ಯಕ್ಚುಲಿ ನಮಗೂ ಪೊಲೀಸರಿಗೂ ಸಂಘರ್ಷ ಅನ್ನುವಂಥ ರೀತಿಯಲ್ಲಿ ಶುರುವಾಗಿದ್ದು ಒಂದೂವರೆ ವರ್ಷದಿಂದ ಈಚೆಗೆ. ಆದರೆ 2016ರಿಂದಾನೆ ಈ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ನಾನು ಹಿಂದೆ ಇದ್ದ ಪಕ್ಷದಿಂದನೂ ನಾವು ಈ ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂತ ಮಾಡ್ತಾಯಿದ್ವಿ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದನೇ ಒಂದು 50-60 ತಾಲೂಕು ಕಚೇರಿಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಎಲ್ಲೂ ಅಹಿತಕರ ಘಟನೆಗಳು ಏನೋ ಅಂಥದ್ದೇನೂ ಆಗಿರಲಿಲ್ಲ. ಆವಾಗ ಈ ಮಟ್ಟಕ್ಕೆ ಲೈವೂ ಇರಲಿಲ್ಲ. 2016-17ರಲ್ಲಿ ಏನು ಸೋಷಿಯಲ್ ಆಡಿಟ್ಟು ಅಂದರೆ, ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ಕಚೇರಿ ತನ್ನ ಕೆಲಸ ಆರಂಭಿಸಿದ ದಿನದಿಂದನೂ ಒಂದಷ್ಟು ಕನಿಷ್ಠ ಅನ್ನುವಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿರಬೇಕು. ಮತ್ತು ಅಲ್ಲಿ ಕೆಲಸ ನಿರ್ವಹಿಸುವಂಥವರು ಅಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ, ನೌಕರರಿಗೆ ತಕ್ಕದಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು. ಈಗ ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತೀವಿ, ಕಾರಿಡಾರ್ಗಳಲ್ಲಿ ಟೇಬಲ್ ಹಾಕೊಂಡು ಕೂತಿರ್ತಾರೆ. ಯಾವುದೋ ಒಂದು ತಾಲೂಕು ಕಚೇರಿಗೆ ಹೋದಾಗ ಒಂದು ತಾಲೂಕು ಕಚೇರಿಗೆ ಎಂಟ್ರ್ ಆಗ್ತಿದ್ದಾಗೇನೆ ಆಡಳಿತ ವಿಭಾಗ ಅಂತ ಇರುತ್ತೆ. ಅಲ್ಲಿ ಶಿರಸ್ತೇದಾರರು ಸೇರಿದಂತೆ ಒಂದಷ್ಟು FDಗಳು STಗಳು ಸೇರಿರ್ತಾರೆ. ಈ ಶಿರಸ್ತೇದಾರರು ಎಷ್ಟೋ ಕಡೆಗಳಲ್ಲಿ ಬಾಗಿಲತ್ರನೇ ಈ ಥರ ಟೇಬಲ್ ಹಾಕೊಂಡು ಕೂತಿರ್ತಾರೆ. ಆತನಿಗೂ ನೇಮ್ ಪ್ಲೇಟ್ ಇರೋದಿಲ್ಲ, ಅವನು ಒಂದು ಬ್ಯಾಡ್ಜ್ ಹಾಕೊಂಡಿರೋದಿಲ್ಲ. ಯಾರಾದರೂ ಕಚೇರಿ ಒಳಗಡೆ ಹೋದವರು ಮೊದಲು ಇವನಿಗೆ ಸಾರ್ ಇಲ್ಲಿ ಕೇಸ್ ವರ್ಕರ್ ಯಾರು ಸರ್ ಅಂತ ಕೇಳಬೇಕು. ಶಿರಸ್ತೇದಾರು ತಹಸೀಲ್ದಾರ್ ಬಿಟ್ಟರೆ ಅವನೇ ಡೆಪ್ಯೂಟಿ ತಹಸೀಲ್ದಾರ್. ತಹಸೀಲ್ದಾರ್ ನಂತರ ಗ್ರೇಡ್ 2 ತಹಸೀಲ್ದಾರ್ ಇಲ್ಲದ ಕಡೆಗಳಲ್ಲಿ ಆತನೇ ತಹಸೀಲ್ದಾರು. ಆದರೆ ಎಷ್ಟೋ ಕಡೆಗಳಲ್ಲಿ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ, ಟ್ರಾಫಿಕ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿದ್ಯಾವಂತರು, ಅಕ್ಷರಸ್ಥರು ಬಂದಾಗ ಅವರು ಯಾವ ಸಂಬಂಧಪಟ್ಟ ಕೆಲಸಕ್ಕೆ ಬಂದಿರ್ತಾರೋ ಅದು ಕಡ್ಡಾಯವಾಗಿ ಅವರ ಹುದ್ದೆ, ಪದನಾಮ, ಸಂಬಂಧಪಟ್ಟ ಕೆಲಸ, ಆ
ಕೆಲಸ ಮಾಡ್ತಾ ಇರುವಂತಹ ನೌಕರರ ಮೇಜಿನ ಮೇಲೆ ಇದ್ದರೆ ಅಥವಾ ಅವ್ರ ಹಿಂಭಾಗದಲ್ಲಿದ್ದರೆ ಜನ ನೇರವಾಗಿ ಅಲ್ಲಿ ಬಂದು ಹೋಗ್ಬೋದಲ್ವಾ? ಈ ಟ್ರಾಫಿಕ್ ಕಾನ್ಸ್ಟೇಬಲ್ನ ಯಾಕೆ ಕೇಳಬೇಕು? ಸೊ ಈ ರೀತಿಯಲ್ಲಿ ಒಂದಷ್ಟು ಕಡೆ ಕೇಳಿ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು. ಎಷ್ಟೋ ಕಡೆಗಳಲ್ಲಿ ಈ ಥರದೊಂದು ಟೇಬಲ್ ಇದ್ರೆ ಟೇಬಲ್ ಪಕ್ಕದಲ್ಲೇ ಇನ್ನೊಬ್ಬ ಬ್ರೋಕರ್ ಕೂತಿರ್ತಾನೆ, ಅಥವಾ ಇನ್ಯಾರೋ ಬಂದು ಅವ್ರ ಖಾಸಗಿ ಆ ವ್ಯಕ್ತಿಗಳು ಕೂತ್ಕೊಂಡು ಪಟಾಂಗ ಹೊಡಿತಿರ್ತಾರೆ ಅಥವಾ ಕೆಲಸ ಮಾಡಿಸ್ಕೊಳ್ತಿರ್ತಾರೆ ಡೀಲ್ಗಳು ತಗೊಂಡು ಬಂದು. ಹಾಗಾಗಿ ಆ ರೀತಿ ಇರಬಾರ್ದು. ಅದಕ್ಕೊಂದು ಅಫಿಷಿಯಲ್ ಆದಂತಹ ಒಂದು ವಾತಾವರಣ ಇರಬೇಕು. ಕುಡಿಯುವ ನೀರು, ಟಾಯ್ಲೆಟ್ ಫೆಸಿಲಿಟಿ, ಬಂದವರಿಗೆ ಚೇರ್ ಹಾಕಿ ಕೂಡಿಸ್ಕೊಂಡು ಕೆಲಸ ಮಾಡುವಂಥ ವಾತಾವರಣ, ಅಧಿಕಾರಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಿರಬೇಕು, ಅವರ ಟೇಬಲ್ ಮೇಲೆ ಹೆಸರು ಪದನಾಮ ಇರಬೇಕು, ಮತ್ತು ಅಲ್ಲಿ RTI ಮಾಹಿತಿಗಳಿರಬೇಕು. ಅಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ACB ಅನ್ನೋ ಲೋಕಾಯುಕ್ತವನ್ನು ಸಂಪರ್ಕಿಸಿ ಅನ್ನುವಂತಹ ಮಾಹಿತಿ ಫಲಕಗಳಿರಬೇಕು. ಅಲ್ಲಿ ಏನೆಲ್ಲ ಸೇವೆಗಳು ಕೊಡ್ತಾರೆ ಅವೆಲ್ಲ ಸೇವೆಗಳ ಪಟ್ಟಿ ಇರಬೇಕು. ಈ ತರಹದ ಮೂಲಭೂತ ಅವಶ್ಯಕತೆಗಳು ಅಥವಾ ಮೂಲಭೂತ ಸೌಕರ್ಯಗಳು ಏನಿರಬೇಕು ಅವು ಮೊದಲ ದಿವಸದಿಂದ ಇರಬೇಕು ಅಂತೇಳಿ ನಾವು ಈ ಸೋಷಿಯಲ್ ಆಡಿಟ್ ಶುರು ಮಾಡಿದ್ದು. ಎಲ್ಲೋ ಕೆಲವೊಂದು ಕಡೆಗಳಲ್ಲಿ ಬಿಟ್ಟರೆ ಬಹುತೇಕ ಕಡೆಗಳಲ್ಲಿ ನಾವು ಏನು ಆಮೇಲೆ ನಾವು ಅದನ್ನು ಮಾಡಿ ಒಂದು 21 ಅಂಶಗಳ ನಮ್ಮದೊಂದು ಚೆಕ್ ಲಿಸ್ಟ್ ಇದೆ. ಈ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ರಾಜ್ಯಾದ್ಯಂತ ಅವ್ಯವಸ್ಥೆ ಇದೆ. ಇದರ ಕಾರಣದಿಂದಾಗಿಯೇ ಭ್ರಷ್ಟಾಚಾರ ಇದೆ, ದಲ್ಲಾಳಿಗಳು, ಇವೆಲ್ಲ ಕಾರಣದಿಂದಾಗಿ ಜನಕ್ಕೆ ತಾವು ಯಾರ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಗೊತ್ತಾಗದೇ ಇರುವಂಥ ಕಾರಣಕ್ಕಾಗಿಯೇ ಅವರು ದಲ್ಲಾಳಿಗಳ ಮೊರೆ ಹೋಗ್ತಾರೆ. ಅದಾಗಬಾರ್ದು. ಪಾರದರ್ಶಕವಾದ ಮತ್ತು ಸುಗಮವಾದ ಆಡಳಿತ ಸಿಗಬೇಕು ಅಂದರೆ ಕನಿಷ್ಠ ಈ ಮಟ್ಟ ನಾವೇನು ಹೇಳ್ತಾ ಇದ್ದೀವಿ ಈ ಸೌಲಭ್ಯಗಳು ಇರಬೇಕು ಅಂದಿದ್ದಕ್ಕೆ ಗೌರ್ಮೆಂಟ್ ಹ್ಯಾಸ್ ರೆಸ್ಪಾಂಡೆಡ್ ಪಾಸಿಟಿವ್ ಸೋ ಫಾರ್. 5-6 ವರ್ಷಗಳಿಂದನೇ IGR ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರಾರ್ ಅಂತ IAS ಆಫೀಸರ್, ಈ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆಲ್ಲ ಹೆಡ್ಡು, ಅವರಿಗೇನೆ ಮಾತಾಡಿ ನಾವು ಅವ್ರಿಗೆ ಲೆಟರ್ ಕೊಟ್ಟ ಕಾರಣಕ್ಕಾಗಿ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವರು ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು, ಅಲ್ಲಿ ಕಿಯೋಸ್ಕು ಕೆಲಸ ಮಾಡುವ ಹಾಗಿರಬೇಕು ಅಂತ 5 ವರ್ಷಗಳಿಂದನೇ ಸುತ್ತೋಲೆ ಹೊರಡಿಸಿದ್ರು. ಆದರೆ ನಮ್ಮ ವಿಶೇಷ ಪ್ರಯತ್ನದ ಕಾರಣಕ್ಕಾಗಿ ನಾವು ಖುದ್ದು ಮುಖ್ಯ ಕಾರ್ಯದರ್ಶಿಯವರ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂಥ ಮುಖ್ಯ ಕಾರ್ಯದರ್ಶಿಯವರ ಕಚೇರಿಗೆ ಭೇಟಿ ಕೊಟ್ಟು TM ವಿಜಯಭಾಸ್ಕರ್ ಅವರಿಗೆ ಇವೆಲ್ಲ ಲೋಪದೋಷಗಳನ್ನ ಅವರ ಗಮನಕ್ಕೆ ತಂದ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಅವರು ಸುತ್ತೋಲೆಗಳನ್ನ ಹೊರಡಿಸಿದ್ರು. ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು, ಸರ್ಕಾರಿ ನೌಕರರು ಕರ್ತವ್ಯದ ಅವಧಿಯಲ್ಲಿ ಒಳಗಡೆ ಇರಬೇಕು, ಕಚೇರಿಯಲ್ಲಿ ಇರಬೇಕು, ಅವರ ಹೆಸರು, ಹುದ್ದೆ, ಪದನಾಮ ಹಾಕಬೇಕು, ಟೇಬಲ್ ಮೇಲೆ ಇರಬೇಕು, ಇವೆಲ್ಲ. ಮತ್ತೆ ಸಾರ್ವಜನಿಕರು ಬಂದಾಗ ಅವರಿಗೆ ಕುರ್ಚಿಯಲ್ಲಿ ಕುಳ್ಳಿರಿಸಿ ಯಾವುದೇ ತಾರತಮ್ಯ ಮಾಡದೆ ಗೌರವಯುತವಾಗಿ ಅವರ ಕೆಲಸ ಮಾಡಿಕೊಡ್ಬೇಕು. ಇದೇ ತನಕ ಸರ್ಕಾರ, ಪ್ರಜಾಪ್ರಭುತ್ವದ ಸರ್ಕಾರ ಹೀಗೆ ನಡ್ಕೊಳ್ಬೇಕು. ನಮ್ಮ ಕಾರಣದಿಂದಾಗಾಯಿತು. ಇದು ಸೋಷಿಯಲ್ ಆಡಿಟ್ಟು. ಪೊಲೀಸರ ಬಗ್ಗೆ ಹೇಳೋದಾದರೆ, ಪೊಲೀಸರ ಕೆಲವೊಂದು ತಪ್ಪುಗಳನ್ನು ನಾವು ಯಾರೇ ಜನರು ತೋರಿಸಿದಾಗ ಸುಳ್ಳು ಕೇಸಲ್ಲಿ ಫಿಟ್ ಮಾಡೋದು, ರೌಡಿ ಶೀಟರ್ ಓಪನ್ ಮಾಡೋದು, ಇವೆಲ್ಲ ಮಾಡ್ತಾ ಬರ್ತಿದ್ದಾರೆ. ಆದರೆ ನಾವು ಸಾರ್ವಜನಿಕವಾಗಿ ಕೆಲವೊಂದು ಕೆಲಸಗಳನ್ನ ಮಾಡಿದಾಗ ಪೊಲೀಸರು ನಾವು ಅವರನ್ನು ಪ್ರಶ್ನೆ ಮಾಡೋದನ್ನೇ ಇವರು ನಮ್ಮನ್ನೇ ಪ್ರಶ್ನಿಸ್ತಿದ್ದಾರೆ ಅನ್ನುವಂಥ ದುರಹಂಕಾರದಲ್ಲಿ ನಮ್ಮ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಸಂಘರ್ಷ ಆಗಿದೆ. ಇವತ್ತು ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ. ನಾನು ಕೈ ಮುಗಿದು ನಿಮ್ಮ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ಅವರಲ್ಲಿ ಕೇಳ್ಕೊಳ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದಕ್ಷತೆಯಿಂದ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ. ಅಮೇಧ್ಯ ಅದು ಪೌಷ್ಟಿಕಾಂಶವೂ ಅಲ್ಲ, ಮತ್ತು ದೇಹ ಅದರಿಂದ ಕೆಡುತ್ತೆ. ಹಾಗಾಗಿ ಸಂಬಳದಲ್ಲಿ ಬದುಕಿ ತಿನ್ನಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡಿ. ಅದು ನಾವು ಅವ್ರನ್ನ ಕೇಳ್ಕೊಳ್ಳೋದು. ರವಿಕೃಷ್ಣ ರೆಡ್ಡಿ ಅವರೇ, ಇದೆಲ್ಲ ಮಾಡೋಕ್ಕೆ ಆಮ್ ಆದ್ಮಿ ಪಾರ್ಟಿ ಇದ್ದಿದ್ರೆ ಆಗ್ತಾ ಇರಲಿಲ್ವಾ? ಆಮ್ ಆದ್ಮಿ ಪಾರ್ಟಿ ಬಿಡಬೇಕಾದ್ರೆ ನಿಮ್ಮಲ್ಲಿದ್ದಂಥ ಕೆಲವೊಂದು ಭಾವನೆಗಳೇನು ಅಂದರೆ ಕರ್ನಾಟಕದ ಕಡೆ ಫೋಕಸ್ ಮಾಡ್ತಿಲ್ಲ, ಅಷ್ಟೊಂದು ರಾಜ್ಯವನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅಷ್ಟೊಂದು ಇಲ್ಲಿ ಏಳಿಗೆ ಕಾಣ್ತಾ ಇಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದೆಲ್ಲ ನಿಮ್ಮ ಭಾವನೆ ಇತ್ತು ಆ ಸಂದರ್ಭದಲ್ಲಿ. ಇವಾಗಲೂ ನಿಮಗೆ ಅದೇ ಫೀಲಿಂಗ್ ಇದೆಯಾ? ಸರಿಯಾದ ನಿರ್ಧಾರ ಅಂತ ಅನ್ನಿಸ್ತಾ ಇದೆಯಾ? ಆಮ್ ಆದ್ಮಿ ಪಾರ್ಟಿ ಇವಾಗಿನ ಫೀಲಿಂಗ್ ಏನು? ಆಮ್ ಆದ್ಮಿ ಪಾರ್ಟಿಯವರು ನನ್ನನ್ನು ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿದ್ರು 2016 ಜುಲೈಯಲ್ಲಿ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂಥೇಳಿ. ಅದು ನೀವು ಹೇಳ್ದಂಗೆ ನಮ್ಗೆ ಈ ಥರದ್ದು ಕೆಲವೊಂದಿತ್ತು. ಆದರೆ ನಾನು ಪಕ್ಷದಲ್ಲಿರೋ ತನಕ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಅವ್ರು ತೆಗೆದಿದ್ದೇ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಇವತ್ತು ನಾವು ತುಂಬ ಸ್ವತಂತ್ರವಾಗಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷ, ಯಾವುದೇ ಹೈಕಮಾಂಡ್ ಇಲ್ಲ. ನಾವು ಯಾವುದಾದ್ರೂ ಮಾತನಾಡುವಾಗ ಅಲ್ಲಿ ಅವರು ಏನು ಅಂದ್ಕೊಳ್ತಾರೋ, ಇಲ್ಲವ್ರು ಏನು ಅಂದ್ಕೊಳ್ತಾರೋ, ನಮಗಿನ್ಯಾವುದು ಏನಾಗುತ್ತೋ, ನಾವು ಇವತ್ತು ಸತ್ಯ ಮತ್ತು ನ್ಯಾಯವನ್ನು ಹಿಡ್ಕೊಂಡು ಹೋಗೋದಕ್ಕೆ ಯಾವುದೇ ನಮಗೆ ಅಂಕುಶಗಳಿಲ್ಲ. ಸೊ ಹಾಗಾಗಿ ಅವರು ನನಗೇನು ಅಲ್ಲಿ ಬಿಟ್ಟು ಬಂದಿದ್ದಕ್ಕಾಗಲಿ ಅವ್ರು ತೆಗೆದಿದ್ದಕ್ಕಾಗಲಿ ಏನೂ ಇಲ್ಲ. ರವಿಕೃಷ್ಣ ರೆಡ್ಡಿ ಅವರು, ನಿಮ್ಮ ಪಕ್ಷದ ಸಿದ್ಧಾಂತ ಏನು? ಅವಾಗ ನಾವು ಹೇಳಿದ್ವಿ ಇಲ್ಲಿ 3 ಫೋಟೋ ಇದೆ ಅಂತ, ಅಲ್ಲಿ ಮಾನ್ಯ ಅಂಬೇಡ್ಕರ್ ಅವರ ಫೋಟೋ ಕೂಡ ಇದೆ ದೊಡ್ಡದೊಂದು. ನಿಮ್ಮ ಪಕ್ಷದ ಸಿದ್ಧಾಂತ ಏನು ಅಂತ? ಯಾಕಂದರೆ ಈಗ BJPದು ಒಂಥರ ಸಿದ್ಧಾಂತ, ನ್ಯಾಷನಲಿಸಮ್ಮು, ಸಾಂಸ್ಕೃತಿಕ ರಾಷ್ಟ್ರೀಯವಾದ ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ರೈಟ್ ಲೀನಿಂಗ್ ಪಾರ್ಟಿ ಅಂತ ಗುರುತಿಸ್ಕೊಂಡಿದೆ. ಕಾಂಗ್ರೆಸ್ಸು ತುಂಬ ಕನ್ಫ್ಯೂಷನಲ್ಲಿದೆ ಏನು ಮಾಡಬೇಕು ಅಂಥೇಳಿ. JDS ಅದೊಂದು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳುತ್ತೆ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಮತ್ತು ನಿಮ್ಮ ಮಾಜಿ ಪಕ್ಷ ಆಮ್ ಆದ್ಮಿ ಪಾರ್ಟಿ ಅವರು ಫ್ರೀ ಕೊಡೋ ಪಕ್ಷ ಅಂತ ಗುರುತಿಸ್ಕೊಳ್ತಾ ಇದೆ. ಸೊ ನಿಮ್ಮ ಸಿದ್ಧಾಂತ ಏನು? ಫ್ರೀ ಬೀಸ್ ವಿಚಾರದಲ್ಲಿ ನಿಮ್ಮ ನಿಲುವೇನು? ಒಂದು, ನಾವು ಈಗಾಗಲೇ ಸ್ವಚ್ಛ, ಪ್ರಾಮಾಣಿಕ, ಜನಪರ, ಪ್ರಾದೇಶಿಕ ಅಂತ ಒಂದಿದೆ. ಸ್ವಚ್ಛವಾದ ರಾಜಕಾರಣ.
ಮತ್ತು ಇದು ಪ್ರಾದೇಶಿಕ. ಭಾರತ ಅನ್ನುವಂಥದ್ದು ರಾಜ್ಯಗಳ ಒಕ್ಕೂಟ. ಇದು ಒಂದು ಬೇರೆ ರಾಜ್ಯದವರೆಲ್ಲ ಸಾಮಂತರು ಅಂತಲ್ಲ, ರಾಜ್ಯಗಳಿಂದ ದೇಶ ಆಗಿರುವಂಥದ್ದು. ಏಕೆಂದರೆ ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂತಹ ಭೌಗೋಳಿಕವಾದಂತಹ ಒಂದು ವಿಭಿನ್ನತೆ ಇದೆ, ಅಸ್ಮಿತೆ ಇದೆ, ಭಾಷೆಯ ಕಾರಣಕ್ಕಾಗಿ ಅಸ್ಮಿತೆ ಇದೆ ಮತ್ತು ಸಂಸ್ಕೃತಿಯ ಕಾರಣಕ್ಕಾಗಿ ಅಸ್ಮಿತೆ ಇದೆ. ನಮ್ಮದೇ ರಾಜ್ಯದಲ್ಲಿ ಆಗ ನೋಡಿದ್ರೆ ಹಲವಾರು ತರಹದ ಸಾಂಸ್ಕೃತಿಕ ಹಿನ್ನೆಲೆಗಳಿರುವಂತಹ ಭೌಗೋಳಿಕ ಪ್ರದೇಶಗಳಿವೆ. ಹಾಗಾಗಿ ಈ ಒಂದು ಪ್ರಾದೇಶಿಕತೆಯನ್ನು ನಾವು ಗಟ್ಟಿ ಮಾಡಬೇಕು. ಪವಿತ್ರವಾದ ಜನ ರಾಜಕಾರಣದಲ್ಲಿದ್ದರು. ಇವತ್ತು ರಾಜಕಾರಣವನ್ನು ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಪುಂಡ್ರು, ಪೋಖರಿಗಳು, ಲಂಚರು, ಲಂಪಟರು, ಈ ಕ್ರಿಮಿನಲ್ಗಳು ಇವತ್ತು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ರಾಜಕೀಯವನ್ನು ಸರಿ ಮಾಡಬೇಕು. ಅದಕ್ಕೆ ಸ್ವಚ್ಛ, ಪ್ರಾಮಾಣಿಕ, ಒಳ್ಳೆಯ ಜನ ರಾಜಕಾರಣಕ್ಕೆ ಬರಬೇಕು ಅಂಥೇಳಿ ನಾವು ಅಂತಹದ್ದು ಬಂದಾಗ ಮಾತ್ರ ಇಲ್ಲಿ ದೇಶ ಸರಿ ಹೋಗುತ್ತೆ. ಅದು ನಮ್ಮ ಸಿದ್ಧಾಂತ. ನಿಮ್ಮ ಈ ಸಿದ್ಧಾಂತವನ್ನು ಒಪ್ಪಿ ಇದುವರೆಗೂ ಎಷ್ಟು ಜನ ಮೆಂಬರ್ಸ್ ಆಗಿದ್ದಾರೆ ನಿಮ್ಮ ಪಕ್ಷದಲ್ಲಿ? ಮತ್ತು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರೆ ಪ್ರೋಟೋಕಾಲ್ ಏನಿದೆ? ಮತ್ತು ಅಲ್ಲಿ ಒಬ್ಬ ವಿಧಾನಸಭಾ ಚುನಾವಣೆ ನಿಲ್ತಾನೆ ನಿಮ್ಮ ಪಾರ್ಟಿಯಿಂದ ಅಥವಾ ನಿಲ್ತಾಳೆ ಯಾರಾದರೂ ವ್ಯಕ್ತಿ ನಿಲ್ತಾರೆ ಅಂತಾದರೆ ಅವರಿಗೆ ಸಂಪನ್ಮೂಲ ಹೇಗೆ? ಅವರವರೇ ಅರೇಂಜ್ ಮಾಡ್ಕೋಬೇಕಾ ಅಥವಾ ಸಂಪನ್ಮೂಲ ಇಲ್ಲದೇ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕಾ? ಹೇಗೆ? ಫಸ್ಟ್ ನಂಬರ್ಸ್ ಇಲ್ಲಿ ಎಷ್ಟೀಗ ಮೆಂಬರ್ಸ್ ಆಗಿದ್ದಾರೆ ಅಂತ? ನಮಗೆ ಈಗ ಸುಮಾರು ಒಂದು 19,000 to 20,000 ಜನ ಸದಸ್ಯರಾಗಿದ್ದಾರೆ. ಇವರೆಲ್ಲರೂ ಕನಿಷ್ಠ $100 ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋರು. ನಾವು ಮಿಸ್ಡ್ ಕಾಲ್ ಕೊಡಿ ಮೆಂಬರ್ ಮಾಡ್ತೀವಿ ಅಂತಿಲ್ಲ. ಕನಿಷ್ಠ $100 ಕೊಟ್ಟು ಸದಸ್ಯತ್ವ ತೆಗೆದುಕೊಳ್ಬೇಕು. ಅವರ ದೇಣಿಗೆಯಿಂದ ಅಥವಾ ಅವರ ಶುಲ್ಕದಿಂದ ಪಕ್ಷ ನಡೀಬೇಕು. ಅವರ ಮಾಲೀಕತ್ವದಲ್ಲಿ ಪಕ್ಷ ಇರಬೇಕು. ಸೊ 19,000 to 20,000. ಆನ್ಲೈನಲ್ಲಿ 16,000 ಚಿಲ್ಲರೆ ಆಗಿದೆ. ಆನ್ಲೈನು ನಾವು ರಿಜಿಸ್ಟ್ರೇಷನ್ ಶುರು ಮಾಡೋದಕ್ಕೆ ಮೊದಲು 2,000 to 3,000 ಜನ ಏನು ಪೇಪರ್ ಇದರಲ್ಲಿ ಆಗಿದ್ದರು. 3 ವರ್ಷದಲ್ಲಿ ಇದು ಬೆಳವಣಿಗೆ. ಇನ್ನು ನಾವು ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ಪಕ್ಷದ ವತಿಯಿಂದ ಸ್ಪರ್ಧಿಸಬೇಕು ಅಂಥೇಳಿ ಒಂದು 9-10 ತಿಂಗಳಿಂದ ನಿರಂತರವಾಗಿ ಅಭ್ಯರ್ಥಿಗಳ ಆಯ್ಕೆ ಸಂದರ್ಶನ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ನಾವು JDU ಜೊತೆ ಬೆಂಗಳೂರಿಗೆ ಅಂಥೇಳಿ JDU ಮತ್ತು WPI ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾಗವಾಗಿರುವಂಥ ಒಕ್ಕೂಟ 224 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕುತ್ತೆ. ಈ ಕರ್ನಾಟಕದಲ್ಲಿ JCB ಅಂತ 3 ಪಕ್ಷಗಳಿದೆ, JDS, ಕಾಂಗ್ರೆಸ್, BJP. ಆ 3 ಪಕ್ಷಗಳಿಗೆ ಪರ್ಯಾಯವಾಗಿ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡಿರುವಂತಹ, ಒಳ್ಳೆಯ ಹೋರಾಟಗಳನ್ನು ಮಾಡುವಂತಹ, ಜನಪರ ಕಾಳಜಿ ಇರುವಂತಹ ಯಾರೇ ಆಗಲಿ, ನಮ್ಮ ಪಕ್ಷ ಅಷ್ಟೇ ಅಲ್ಲ, ಯಾವುದೇ ಪಕ್ಷ ಇರಲಿ, ಅವರೂ ಬೆಳೀಲಿ. ಸಾಧ್ಯ ಆದರೆ ನಾವು ಅವರು ಎಲ್ಲ ಸೇರಿ ಜೊತೆಯಾಗಿ ಈ ಬ್ರಹ್ಮರಾಕ್ಷಸರು, ತ್ರಯರು ಅಂತ ಯಾರಿದ್ದಾರೆ, 3 ದುಷ್ಟತ್ರಯರು, JCB ಅವರ ವಿರುದ್ಧವಾಗಿ ನಾವು ಒಂದು ಜನಾಂದೋಲನವನ್ನು ಕಟ್ಟೋಣ, ಜನರಿಗೆ ಪರ್ಯಾಯವನ್ನು ಕೊಡೋಣ ಮತ್ತು ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ. ಈ ಬಗ್ಗೆ ಇದು ಅನಿಸುತ್ತೆ ನನಗೆ. ನಾವು ಈಗಾಗಲೇ 100ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದ್ದೀವಿ ಸಂಭಾವ್ಯ ಅಭ್ಯರ್ಥಿಗಳಿಗಾಗಿ. ಅವರಲ್ಲಿ ಒಂದು 60 ಜನರನ್ನು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಾವು ಸಂದರ್ಶನದಲ್ಲಿ ಯಾವುದೇ ಪಕ್ಷಕ್ಕೆ ಈ ದೇಶದ ಮತದಾರ ಸದಸ್ಯ ಆಗಬಹುದು. ಆದರೆ ಪದಾಧಿಕಾರಿ ಮಾಡುವಾಗ ಮಾತ್ರ ನಾವು ಕೆಲವೊಂದಷ್ಟು ಅವರ ಹಿನ್ನೆಲೆಯನ್ನು ಒಂದಷ್ಟು ಚೆಕ್ ಮಾಡ್ತೀವಿ. ಯಾಕಂದರೆ ಪದಾಧಿಕಾರಿಯಾಗಿ ನೇಮಿಸುವಂತಹದ್ದು ನಮ್ಮ ಜವಾಬ್ದಾರಿ. ಅಲ್ಲಿ ಕೆಟ್ಟ ವ್ಯಕ್ತಿಗಳು ಬರಬಾರ್ದು ಅಂಥೇಳಿ ವಿಶೇಷವಾಗಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳಾಗುವಂಥವ್ರಿಗೂ ನಾವು ಸ್ವಲ್ಪ ಹೆಚ್ಚಿನ ಮಟ್ಟದ ಸಂದರ್ಶನವನ್ನು ಮಾಡ್ತೀವಿ. ಒಂದು 5 ಜನ ಪ್ಯಾನಲ್ ಇರುತ್ತೆ ಪ್ರತಿ ಇದರಲ್ಲೂ. ಆ 5 ಜನ ನಮ್ಮ ರಾಜ್ಯ ಸಮಿತಿಯಲ್ಲಿ 16 ಜನ ಇದ್ದಾರೆ. 16 ಜನರಲ್ಲಿ ಕನಿಷ್ಠ 5 ಜನ ಒಬ್ಬ ವ್ಯಕ್ತಿಯನ್ನು ಸಂದರ್ಶನ ಮಾಡುತ್ತೆ. ಅವರ ಹಿನ್ನೆಲೆ ಏನು, ರಾಜಕೀಯ ಹೋರಾಟಗಳೇನು, ಸಾಮಾಜಿಕ ಹೋರಾಟಗಳೇನು, ಅವರ ವಿದ್ಯಾರ್ಹತೆ ಏನು, ಅವರು ಆರ್ಥಿಕ ಪರಿಸ್ಥಿತಿ ಏನು, ಅವರ ಕುಟುಂಬದಲ್ಲಿ ಇಂತಹ ಹೋರಾಟಗಳಿಗೆ ಬೆಂಬಲ ಇದೆಯೋ ಇಲ್ವೋ, ಇವೆಲ್ಲವನ್ನು ಮುಕ್ತವಾಗಿ ಕೇಳ್ತೀವಿ. ನಾನು ಇನ್ನೂ ಚುನಾವಣೆಗೆ ನಿಲ್ಲೋದಕ್ಕೆ ಮನಸ್ಸು ಮಾಡಿಲ್ಲ. ಇಲ್ಲ ಅಂದಿದ್ರೆ ನನ್ನದು ಸಂದರ್ಶನ ಆಗ್ತಾಯಿತ್ತು. ನಮ್ಮ ಪಕ್ಷದ ಉಪಾಧ್ಯಕ್ಷನೂ ಸೇರಿದಂತೆ ರಾಜ್ಯ ಸಮಿತಿಯಲ್ಲಿರೋರು ಯಾರು ಚುನಾವಣೆಗೆ ಸ್ಪರ್ಧೆ ಮಾಡುವ ಆಕಾಂಕ್ಷಿಗಳಿದ್ದಾರೋ ಅವ್ರದ್ದೂ ಸಹ ರಾಜ್ಯ ಸಮಿತಿ ಸಂದರ್ಶನ ಮಾಡಿದೆ. ಮತ್ತು ಸಂದರ್ಶನ ಮಾಡಿದ್ಮೇಲೆ ನಮ್ಮ ರಾಜ್ಯ ಸಮಿತಿ 16 ಜನ ನಾವು ಕುಳಿತುಕೊಂಡು ಆ ಪ್ಯಾನಲ್ನಿಂದ ಏನು ಬಂದಿದೆ ಇನ್ಪುಟ್ಸ್ನ ತಗೊಂಡು ಫೈನಲ್ ಆಗಿ ಒಂದು ಡಿಸಿಷನ್ ತಗೊಳ್ತೀವಿ. ತುಂಬ ಪಾರದರ್ಶಕವಾಗಿ. ರವಿಕೃಷ್ಣಾರೆಡ್ಡಿ ಇಲ್ಲಿ ಹೆಸರಿಗಷ್ಟೇ ಅಧ್ಯಕ್ಷ, ಇದು ಸಂಪೂರ್ಣವಾಗಿ ವಿಕೇಂದ್ರೀಕೃತವಾಗಿರುವಂಥದ್ದು. ಆದರೆ ಅದಕ್ಕೆ ಆರಂಭದಲ್ಲಿ ಆ ಅಭ್ಯರ್ಥಿ ಆದವನು ಒಂದಷ್ಟು ಹಾಕ್ಕೊಳ್ಬೇಕು, 1 ಲಕ್ಷವೋ 2 ಲಕ್ಷವೋ ಆತನ ಇತಿಮಿತಿಯಲ್ಲಿ. ಅದಕ್ಕೆ ಸಾಲ ಮಾಡಬಾರ್ದು, ಆಸ್ತಿ ಮಾರಬಾರ್ದು. ಇದು ಉದ್ದಿಮೆ. ಇಲ್ಲಿ ನಾನು ಬಂಡವಾಳ ಹಾಕ್ತೀನಿ ಅಂತೇಳಿ ಯಾವುದೋ ಒಂದು ಸೈಟ್ ಮಾರಿ ಅಥವಾ ಇನ್ನೂ ದುಡ್ಡಿಲ್ಲ ಅಂದರೆ ಸಾಲ ಮಾಡ್ಕೊಂಡು ಬಂದು ಚುನಾವಣೆಗೆ ನಿಲ್ಲಬಾರ್ದು. ನಮ್ಮ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಈ ಥರದ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಅವರಿಗೆ ಆರಂಭದಲ್ಲಿ ನೀವು ನಿಮ್ಮ ಕೈಲಾಗಿದ್ದನ್ನು ಒಂದಷ್ಟು ಇದ್ದರೆ ಹಾಕ್ಕೊಳ್ಳಿ. ಪಕ್ಷ ಅಂತೂ ಪಕ್ಷದ ಬೆಂಬಲ ಅಂತೂ ಇದ್ದೇ ಇರುತ್ತೆ. ರವಿಕೃಷ್ಣ ರೆಡ್ಡಿ ಅವರೇ, ಕರ್ನಾಟಕಕ್ಕೆ ನಿಮ್ಮ ಯೋಜನೆಗಳೇನು? ಯಾಕಂದರೆ ಪ್ರತಿಯೊಂದು ಪಕ್ಷ ಕೂಡ ಚುನಾವಣೆ ಹತ್ತಿರ ಬಂದಾಗ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಚುನಾವಣಾ ಪ್ರಣಾಳಿಕೆ ಅಂತ ಇದು ಮಾಡ್ತಾರೆ. ನಿಮ್ಮ ಪಕ್ಷದ ಪ್ರಣಾಳಿಕೆ ಏನು ಅಂತ? ನಾವು ಪಕ್ಷ ಆರಂಭಿಸಿದ ದಿನಗಳಲ್ಲಿನೇ
ಒಂದು ಕಿರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಧ್ಯೇಯ ಮತ್ತು ಉದ್ದೇಶಗಳು ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಮ್ಮ ನೀಲಿನಕ್ಷೆ ಅಂತ ಒಂದು ಹಿಂದ್ಗಡೆ ಇದಿದೆ. ಅದ್ರ ಜೊತೆಗೆ ಮೊನ್ನೆ ತಾನೇ ನಾವು ರೈತ ಪ್ರಣಾಳಿಕೆ, ಯುವ ಪ್ರಣಾಳಿಕೆ, ವಿದ್ಯಾರ್ಥಿ ಪ್ರಣಾಳಿಕೆ, ಶಿಕ್ಷಣ ಪ್ರಣಾಳಿಕೆ ಮತ್ತು ಪರಿಸರ ಪ್ರಣಾಳಿಕೆ ಮೊದಲ ಬಾರಿ ಕರಡುಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ಒಂದಷ್ಟು ಸಂವಾದಗಳನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ರಾಜ್ಯದ ಆಡಳಿತವನ್ನು ಸುಧಾರಣೆ ಮಾಡೋದಕ್ಕೆ, ಜನರಿಗೆ ಒಂದು ಚೈತನ್ಯವನ್ನು ಕೊಡೋದಕ್ಕೆ, ಇಲ್ಲಿನ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು 13 ಅಂಶಗಳಿದೆ. ಅದರಲ್ಲಿ ಬಡತನ ನಿವಾರಣೆಗಾಗಿ ಮದ್ಯ ನಿಷೇಧ, 10ನೇ ತರಗತಿ ಅಲ್ಲ, ಸಂಪೂರ್ಣವಾಗಿ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ. ಯಾವುದೇ ರಾಜ್ಯ ಸರ್ಕಾರದ ಶಾಲೆಯಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದ ಗುಣಮಟ್ಟದ ಶಿಕ್ಷಣ. ಹಾಗೆಯೇ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಒಂದಾದರೂ ಸರ್ಕಾರಿ ಮೆಡಿಕಲ್ ಕಾಲೇಜು, ಹಾಗೆಯೇ ಪ್ರತಿ ತಾಲೂಕಿಗೆ ಒಂದು ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರೈತ ಬೆಳೆದಂಥ ಬೆಲೆಗೆ ಮೂಲದಲ್ಲೇ ಮೌಲ್ಯವರ್ಧನೆ, ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ, ಕುಡಿಯುವ ಇವತ್ತು ವಿಶೇಷವಾಗಿ ಬಯಲುಸೀಮೆನಲ್ಲಿ ಸಾಕಷ್ಟು 300, 400, 500 ಅಡಿಗಳಿಂದ ತೆಗೆಯುವಂಥ ನೀರು ಲವಣಾಂಶಯುಕ್ತ, ಖನಿಜಾಂಶಯುಕ್ತ ನೀರು. ಅದು ಕುಡಿಯೋದಕ್ಕೆ ಇಟ್ಸ್ ನಾಟ್ ಪೋರ್ಟಬಲ್ ವಾಟರ್. ಅದಕ್ಕಾಗಿ ನದಿ ಮೂಲದ ನೀರಿನ ವ್ಯವಸ್ಥೆ, ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ. ಹಾಗೆಯೇ ಕೆರೆಗಳಿಗೆ ನೀರು ತುಂಬಿಸುವಂತಹದ್ದು. ಪ್ರತಿ ತಾಲೂಕು ಹಳ್ಳಿಗಳಲ್ಲಿರುವಂತಹ ಸಮುದಾಯದ ನೆಲ ಭೂಮಿ ಏನಿದೆ ಅದು ಅರಣ್ಯ ಭೂಮಿ ಆಗಿರಬಹುದು, ಅಥವಾ ಅರಣ್ಯ ಭೂಮಿ ಅನ್ನೋದಕ್ಕಿಂತ ಕೆರೆಗಳು, ಇಲ್ಲೆಲ್ಲನೂ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿಸಿ ಗ್ರಾಮ ಪಂಚಾಯಿತಿಯಲ್ಲೇ ಒಂದು ಆರ್ಥಿಕತೆ ನಿರ್ಮಾಣ. ಹೀಗೆ ಕರ್ನಾಟಕದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಪ್ರಥಮ ಆದ್ಯತೆ. ಇವತ್ತು ಅದ್ರ ಬಗ್ಗೆ ಹೇಳೋದೇ ಬೇಡ, ಹೊರಗಿನವ್ರನ್ನ ನೇಮಿಸ್ಕೊಂಡಷ್ಟು ಸುಲಭ, ಯಾಕಂದರೆ ವಿ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದೆಮ್ ಅನ್ನುವಂತಹ ಮನೋಭಾವ. ಇವತ್ತು ಔಟ್ಸೋರ್ಸ್ ಮಾಡೋದು ಅದೇ ಅಲ್ವಾ. ಔಟ್ಸೋರ್ಸ್ ಮಾಡೋ ಬದಲಿಗೆ ಅವ್ರು ನೇರವಾಗಿ ಕೆಲಸ ಕೊಟ್ಟ ಸರ್ಕಾರದಲ್ಲಿ ಅವರ ಇಡೀ ಫ್ಯಾಮಿಲಿ ಬದುಕೊಂಡು ಬಿಡುತ್ತೆ. ಆದರೆ ಔಟ್ಸೋರ್ಸ್ ಮಾಡಿ ಕೆಲವೊಬ್ಬರು ಲಾಭ ಮಾಡ್ಕೊಳ್ಳೋಂಥದ್ದು, ಇವೆಲ್ಲವನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ವ್ಯವಸ್ಥೆಯನ್ನು ತೆಗೆಯುವಂಥದ್ದು, ನಿರುದ್ಯೋಗಿ ಪದವೀಧರರಿಗೆ ಮಾಸಾಶನ, ಹೀಗೆ ಒಂದಷ್ಟು ನಾವು ಈಗಾಗಲೇ ಒಂದು 13 ಅಂಶಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ, ಸಂವಾದವನ್ನು ಮಾಡ್ತೀವಿ. ಎಸ್ ರವಿಕೃಷ್ಣ ರೆಡ್ಡಿ ಅವರೇ, ಎಷ್ಟೊತ್ತು ನಮಗೆ ಸಮಯ ನೀಡಿ ನಿಮ್ಮ ಈ KRS ಪಕ್ಷದ ನೀತಿ ಏನು, ಧೋರಣೆ ಏನು, ಯಾವ ರೀತಿ ನಿಮ್ಮ ಪಕ್ಷವನ್ನು ಕಟ್ತಾ ಇದ್ದೀರಿ, ನಿಮ್ಮ ಕನಸೇನು, ಎಲ್ಲವನ್ನ ಕೂಡ ಜನರ ಮುಂದೆ ಬಿಚ್ಚಿಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ಗೂ ಮಸ್ತ್ ಮಗ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥದ್ದು, ಒಂದು ಉತ್ತಮವಾದಂತಹ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಪರ್ಯಾಯವಾಗಿ ಒಂದು ನಾವು ಹೇಗೆ ನಮ್ಮ ತತ್ವ ಸಿದ್ಧಾಂತಗಳಿದೆಯೋ ಅದೇ ರೀತಿಯಲ್ಲಿ ಒಂದು ವೃತ್ತಿಪರವಾದಂತಹ, ಸತ್ಯವನ್ನು ಬಿಟ್ಟುಕೊಡೋದಂತಹ, ಜನಪರವಾದಂತಹ ಒಂದು ಮಾಧ್ಯಮವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.